ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ವರ್ಧನ್ ತಂಗಿ ಕ್ರಿಮಿನಲ್ಲು, ಇವಳೇ ಆ ಕಡೆನೂ ಬೇರೆ ಜನ ಬಿಟ್ಬಿಟ್ಟು ವಿಷಯ ತಿಳ್ಕೊಂಡ್ಬಿಟ್ಟು ಆಮೇಲೆ ಇಂಥ ಕಡೆನೇ ಇದ್ದಾರೆ ಅಂತ ಪತ್ತೆ ಹಚ್ಕೊಂಡು ಅಲ್ಲಿಗೆ ಬರೋದು. ಬಂದುಬಿಟ್ಟು ಆ ವಿಷಯನೆಲ್ಲ ಇಲ್ಲಿ ತಿಳ್ಕೊಂಡು ಅವ್ರ ಥರನೇ ಮಾತಾಡಿ ನನ್ನ ನಂಬು, ನಾನು ಯಾರಿಗೂ ಹೇಳಲ್ಲ ಮಾಡಲ್ಲ ಅಂತೇಳೆಲ್ಲ ತಿಳ್ಕೊಬಿಟ್ಟು ಹೋಗ್ಬಿಟ್ಟು ಅವ್ರ ಅಣ್ಣಂಗೂ ಮತ್ತು ಇನ್ಸ್ಪೆಕ್ಟ್ರಿಗೆ ಪೊಲೀಸ್ ಸ್ಟೇಷನ್ಗೆಲ್ಲ ತಿಳಿಸೋದು. ಇವಳದೇ ಕೆಲಸ ಈ ರೀತಿ. ಪಾಪ ಇವರು ಕಾವೇರಿನೂ ಬಾಲನು ಇರೋದು ಒಂದು ಲೇಡಿನ ಬಿಟ್ಬಿಟ್ಟಿದ್ಲು, ಎಲ್ಲ ವಿಷಯನೂ ಕಲೆಕ್ಟ್ ಮಾಡಿ ಅವಳಿಗೆ ಹೇಳೋ ರೀತಿ. ಇವನು ಹೋಗ್ತಾ ಇರೋದು ಬರ್ತಾ ಇರೋದು ಫಾಲೋ ಮಾಡ್ಕೊಂಡು ಬಂದುಬಿಟ್ಟು ಅಲ್ಲಿಗೆ ಅವಳ ವಿಷಯ ತಿಳಿಸಿದ ಮೇಲೆ ಅಲ್ಲಿಗೆ ಬಂದು ಇವಳು ಹುಡ್ಕೊಂಡು ಬರ್ತಾಳೆ. ಹುಡ್ಕೊಂಡು ಬಂದಾಗ ಇಲ್ಲಿ ಕಾವೇರಿ ಇರೋದು ಕೂಡ ಗೊತ್ತಾಗುತ್ತೆ. ಕಾವೇರಿಗೆ ಕೇಳ್ತಾ ಇರ್ತಾಳೆ, ಆದರೆ ಕಾವೇರಿ ಏನು ಬಾಯ್ಬಿಟ್ಟು ಮಾತಾಡಲ್ಲ. ಬಾಲ ಎಲ್ಲನೂ ಹೇಳಿಬಿಡ್ತಾನೆ. ಬಾಲ ಹೇಳಿದ ತಕ್ಷಣವೇ ಫುಲ್ಲು ಲೀಕೌಟ್ ಆಯಿತು ಇವಳಿಗೆ ವಿಷಯ. ಇವಳಿಗೆ ಬಿತ್ತು ಅಂದರೆ ಇವಳು ಸಲೀಸು ಟೇಷನ್ನೇ, ಎಲ್ಲ ಕಡೆನೂ ಇಡ್ಸೋಕ್ಕೆ ಇವಳಲ್ಲೇ ಸಂಚು ಮಾಡ್ತಿದ್ದಾಳೆ. ಇವಾಗ ಸತ್ಯನ ಬಗ್ಗೆ ಆಗಲಿ ಎಲ್ಲರ ಬಗ್ಗೆನೂ ತಿಳ್ಕೊಂಡ್ಳು. ಬಾಲ ಎಲ್ಲನೂ ಹೇಳಿಬಿಟ್ಟ. ಹೇಳಿ ಇವಾಗ ಫಾರಿನ್ಗೆ ಹೋಗ್ತಾರೆ, ಇಷ್ಟೇ ಫ್ಲೈಟ್ ಆಯಿತು, ಇಷ್ಟು ಗಂಟೆಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಇವಾಗ ಪಾಪ ಕಾವೇರಿ ಮಗಳಿಗೆ ಭಾಳ ಕಷ್ಟ. ಇವನು ಭಾಳ ನಂಬಿಬಿಟ್ಟ ಅವಳನ್ನ, ವರ್ಧನ್ ತಂಗಿನ ನಂಬಿಕೊಂಡು ಎಲ್ಲ ವಿಷಯನೂ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಅವಳಿಗೆ ಪಾಪ ಇವಾಗ ಕಷ್ಟ ಇದೆ. ಕಾವೇರಿ ಹೇಗೆ ಬಚಾವಾಗ್ತಾಳೋ ಏನೋ ಗೊತ್ತಿಲ್ಲ. ಅವಳಿಗೆ ಹೇಳಲಿಲ್ಲ, ಅವಳಿಗೆ ಗೊತ್ತು ಇವಳು ಕ್ರಿಮಿನಲ್ಲು ಅಂತ ಅನ್ನೋದು ಗೊತ್ತಿದೆ ಅನಿಸುತ್ತೆ. ಹಾಗಾಗಿ ಅವಳು ಯಾವ ವಿಷಯನೂ ಹೇಳೇ ಇರಲಿಲ್ಲ. ಈ ಬಾಲ ನನ್ನ ನಂಬು ಅಂದ್ಬಿಟ್ಲಲ್ಲ, ನಾನು ಯಾರಿಗೂ ಹೇಳಲ್ಲ ಬಾಲ, ನಂಬು ಅಂದ್ಬಿಟ್ಟು ಬೆನ್ನು ಚೂರಿ ಹಾಕ್ಬಿಡ್ತಾಳೆ ಇವಳು. ಹಂಗಾಗಿ ಈ ಬಾಲ ಎಲ್ಲನೂ ಹೇಳಿಬಿಡ್ತಾನೆ. ಬಾಲನ್ನೇ ಲವ್ ಮಾಡ್ತೀನಿ ಅಂತಾಳೆ, ಆದರೆ ಬಾಲನ ವಿಷಯನೇ ಎಲ್ಲರಿಗೂ ಹೇಳ್ಕೊಂಬರ್ತಾಳೆ. ಇವಳದೇ ಭಾಳ ಕ್ರಿಮಿನಲ್ ಐಡಿಯಾ. ವರ್ಧಂದು ಅಲ್ಲಿ ಏನೂ ಇಲ್ಲವೇ ಇಲ್ಲ, ಇವಳೇ ಜಾಸ್ತಿ. ಈ ಕಡೆ ಸತ್ಯ ಹೋಗಿ ಹೆಂಡ್ತಿಯ ಸರ ಇಸ್ಕೊಂಡು ಹೋಗಿ ಮಾರಿ ಅಲ್ಲಿ ಫಾರಿನ್ ಕರೆನ್ಸಿ ತೊಗೊಂಡು ಮತ್ತೆಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಬರ್ತಾನೆ. ಅಲ್ಲೂ ಕೂಡ ಅವಳು ಜನ ಬಿಟ್ಟಿದ್ದಾಳೆ. ಅಲ್ಲೂ ವಿಷಯ ತಿಳ್ಕೊಳ್ಳೋ ಹಾಗೆ ಡಿಟೆಕ್ಟಿವ್ ಅಂದರೆ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಹೋಗಿ ಹೇಳೋ ಅಂಥವ್ರಿಗೆ, ತಿಳಿಸೋ ಅಂಥವ್ರಿಗೆ ಬೇಗ ಹೇಳಿರ್ತಾನೆ. ಹಾಗಾಗ್ಬಿಟ್ಟು ಅವಳಿಗೂ ಅದೇ ಥರ ಎಲ್ಲೆಲ್ಲಿ ಜನ ಬಿಟ್ಟಿದ್ದಾಳೋ ಅಲ್ಲೆಲ್ಲ ಅವರು ವಿಷಯ ತಿಳ್ಕೊಂಡು ಇವಳಿಗೆ ಹೇಳ್ಬಿಡ್ತಾರೆ. ಇವಳು ಅದನ್ನು ತಗೊಂಡೋಗಿ ಟೇಷನ್ಗೆ ಹೇಳೋದು, ಅವ್ರ ಅಣ್ಣಂಗೆ ಹೇಳೋದು. ಹೀಗೆ ಇವಳು ಆ ಥರ ಕುತಂತ್ರಿ ಬುದ್ಧಿ ಮಾಡ್ತಾಯಿದ್ದಾಳೆ. ಇದು ಪಾಪ ಯಾರಿಗೂ ಗೊತ್ತೇ ಆಗಿಲ್ಲ. ಸತ್ಯ ನಂಬಲ್ಲ. ಸತ್ಯ ಭಾಳ ಅವನು ಮಾಡೋದೇ ಒಂದು, ಆಡೋದೇ ಒಂದು, ಆ ರೀತಿ. ಸತ್ಯ ಏನೂ ನಂಬಲ್ಲ. ಬಾಲ ನಂಬಿಬಿಟ್ಟು ಪಾಪ ಕಾವೇರಿ ಭವಿಷ್ಯನೇ ಹಾಳು ಮಾಡ್ತಾಯಿದ್ದಾನೆ. ಕಾವೇರಿ ಹೆಂಗೋ ಅವಳು ಎಲ್ಲೋ ಹೋಗಿ ಬಚಾವಾಗೋಳು. ಈಗ ಮತ್ತೆ ಇನ್ಸ್ಪೆಕ್ಟ್ರು ಎಲ್ಲ ಕಡೆಯಿಂದ ಹಿಡ್ದಾಕ್ತಾರೆ. ಏಕೆ ಅಂದರೆ ಈಗ ವರ್ಧನ್ ತಂಗಿಗೆ ವಿಷಯ ಗೊತ್ತಾಗಿರೋದ್ರಿಂದ ಪಕ್ಕ ಅವಳು ಹೋಗಿ ಹೇಳೇ ಬಿಟ್ಲಾ. ವರ್ಧನ್ಗೂ ಹೇಳಿದ್ಲು, ಇನ್ಸ್ಪೆಕ್ಟ್ರನ್ನ ಕರೆದು ಇನ್ಸ್ಪೆಕ್ಟ್ರಿಗೂ ಹೇಳಿದ್ಲು. ಅಲ್ಲಿ ಪಕ್ಕ ಸಿಕ್ಕ ಹಾಕೊಂಡಂಗೆ ಆಗೋಯ್ತು. ಈಗ ಕಾವೇರಿ ಬದುಕು ಮೂರ ಬಟ್ಟೆ ಆಗೋಗುತ್ತೆ. ಅವಳಂತೂ ಮತ್ತೆ ಜೈಲಿಗೆ ಹೋಗೋದು ಪಕ್ಕ ಅನಿಸುತ್ತೆ. ಇನ್ನೆಲ್ಲೂ ಇಡೋಕ್ಕಾಗಲ್ಲ. ಈ ಕಾವೇರಿ ಹೋಗಬೇಕು, ಇಲ್ಲಾಂದರೆ ಸತ್ಯ ಹೋಗಬೇಕು, ಎರಡರಲ್ಲಿ ಒಬ್ಬರು. ಏಕೆ ಅಂದರೆ ತಂಗಿನ ಕಿಡ್ನಾಪ್ ಮಾಡಿರೋದು ಇವನೇ ಅಂತ ಆಯ್ತಲ್ಲ. ಹಾಗಾಗಿ ಎರಡರಲ್ಲಿ ಒಬ್ಬರು ಇವಾಗ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಹೇಗೆ ಬಚಾವಾಗ್ತಾರೆ ಅನ್ನೋದೇ ಇಲ್ಲಿ ಟ್ವಿಸ್ಟು. ಅಲ್ಲಿ ನೋಡಿದ್ರೆ ಸತ್ಯನ ಮನೆ ಹತ್ರ ಪೊಲೀಸ್ ಪಾರ ಕಾಯ್ತಲೇ ಇದ್ದಾರೆ. ಆದರೆ ಅಲ್ಲೇನೂ ವಿಷಯ ಗೊತ್ತಾಗಿಲ್ಲ. ಇಲ್ಲೆಲ್ಲ ವಿಷಯನೂ ತಿಳ್ಕೊಂಡು ಪಾಪ ಎಲ್ಲ ಹೇಳಿಬಿಡ್ತಾಳೆ. ಎಲ್ಲನೂ ಕೇಳ್ಕೊಂಡ್ಳು. ಒಂದು ವಿಷಯನೂ ಇವನು ಮುಚ್ಚಿಡಲೇ ಇಲ್ಲ, ಎಲ್ಲನೂ ಹೇಳಿಬಿಟ್ಟ. ಹೇಳ್ದೆ ಹೋಗಿದ್ರೆ ಕಾವೇರಿ ಎಲ್ಲಿಂದ ಬಂದಳು ಏನು ಗೊತ್ತಿಲ್ಲ ನನಗೆ, ಇಲ್ಲಿ ಬಂದಳು ಅಂತ ಏನೋ ಒಂದು ಹೇಳಿದಿದ್ರೆ ಸರಿ ಆಗ್ತಿತ್ತು. ಇವನೇನು ಮಾಡಿಬಿಟ್ಟ, ಫಸ್ಟಿಂದನೂ ಫುಲ್ ಕಥೆನೇ ಹೇಳಿಬಿಟ್ಟ ಅವಳಿಗೆ. ಅವಳು ಫಸ್ಟ್
ಅಷ್ಟೇ ಕ್ರಿಮಿನಲ್ಲು. ಇವನಿಗೆ ಅದು ಐಡಿಯಾನೇ ಬಂದಿಲ್ಲ. ಏಕೆಂದರೆ ಇವನಿಗೆ ವರದ ಕಳಿಸ್ದಾಗ ವಧೆ ವರ್ಧನ ಕಡೆಯವರು ವಧೆ ಕೊಡ್ತಾ ಇದ್ದಾಗ ಇವಳು ಬಂದು ಬಿಡಿಸಿದ್ಲಲ್ಲ, ಅದೇ ಕನಿಕರ. ಈ ಕಡೆ ಬಂದು ಇವನು ಸತ್ಯ ಆಸ್ತಿ ಮಾರು ಅಲ್ಲ ಸಾರಿ ಸರ ಮಾರು ಬಂದಿದ್ದಾನೆ ದುಡ್ಡು ತಗೊಂಡು. ಅದನ್ನು ಹೆಂಡ್ತಿ ಕೇಳ್ತಾ ಇದ್ದಾಳೆ ಎಷ್ಟಕ್ಕೆ ಹೋಯ್ತು ಏನು ಕತೆ ಅಂತೇಳಿ. ಅವನು ಏನೇನೋ ಆರ್ಕೆ ಉತ್ತರ ಕೊಡ್ತಿದ್ದಾನೆ. ಆ ಸೀರೆಗಳೆಲ್ಲ ತಂದಿದ್ದಾನೆ. ಆ ಸೀರೆಗಳು ನನಗೆ ಇದು ಚೆನ್ನಾಗಿದೆ ಕಣ್ರಿ, ಇದು ಚೆನ್ನಾಗಿಲ್ಲ ಕಣ್ರಿ, ಇದು ಚೆನ್ನಾಗಿದೆ ಕಣ್ರಿ ಅಂತವಳೆ. ನಿಂಗೆಲ್ಲ ತಗೊಂಬ, ಇಲ್ಲಿ ರಾಣಿ ಸೇರಿಸ್ತೀನಲ್ಲ ಆಶ್ರಮಕ್ಕೆ, ಅಲ್ಲಿ ಅವ್ರಿಗೆ ಕೊಡೋಕ್ಕೆ ಅಂತ ಅಂದರೆ ಬಾಯಿ ಬಂದಂಗೆ ಬೈತಾ ಇದ್ದಾಳೆ. ನನಗೆ ಗೊತ್ತಿತ್ತು ಕಣ್ರಿ ನಿಮಗೆ ಇನ್ನೊಂದು ಶೆಡಪ್ ಇದೆ ಅಂತೇಳ್ಬಿಟ್ಟು ನಾನು ನಂಬಲಿಲ್ಲ ಯಾರು ಹೇಳಿರುವೆ. ಆದರೆ ಈಗ ಗೊತ್ತಾಯಿತು, ಪಕ್ಕಾ ಗೊತ್ತಾಯಿತು ನನಗೆ ಅಂತಂದು. ಹಂಗೇನಿಲ್ಲ, ಸುಮ್ಮನೆ ಇರು, ನೀನೊಬ್ಳು, ನಂದಾಗಿದೆ ಇವಳೊಬ್ಳು ಅಂತೇಳ್ಬಿಟ್ಟು ಅಲ್ಲಿ ಅವರಿಗೆ ಹೌದಾ ಅವ್ರಿಗೆ ಸೀರೆ ಕೊಡಬೇಕಾ ಹಾಗೆ ಹಿಂಗೆ ಅಂತ ಹೇಳ್ತಾಳೆ. ಹೌದು ಸೀರೆ ಕೊಡಬೇಕು, ಅವರು ರಾಣಿನ ಚೆನ್ನಾಗಿ ನೋಡ್ಕೋಬೇಕೋ ಬೇಡವೋ ಅದಕ್ಕೋಸ್ಕರ ಹೀಗೆಲ್ಲ ಹೇಳ್ತಾನೆ. ಆವಾಗ ಅದನ್ನು ನಂಬ್ತಾಳೆ ಪಾಪ ಅವಳು ಪ್ರತಿಯೊಂದನ್ನು ನಂಬ್ತಾಳೆ ಅಂತ ಇದು ಮಾಡಲ್ಲ. ಎಲ್ಲ ಇದ್ದಂಗೆ ಹೇಳೋದು ಅವಳ ಸ್ವಭಾವ. ಹಾಗಾಗಿ ಅವ್ರ ಅಮ್ಮ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ. ಅವ್ರ ಅಮ್ಮ ಇದ್ದರೆ ಮಾತ್ರ ಇವಳಿಗೆ ಫಿಟ್ಟಿಂಗ್ ಇಟ್ಕೊಡ್ತಾಳೆ, ಜಗಳ ತಂದಿರ್ತಾಳೆ. ಅವ್ರ ಅಮ್ಮ ಇಲ್ಲ ಅಂದರೆ ಏನಿಲ್ಲ, ಆರಾಮಾಗಿರ್ತಾರೆ. ಅವ್ರ ಅಮ್ಮ ಇದ್ದಿದ್ರೆ ಆ ಸರನೂ ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ. ಸರ ಕೊಟ್ಟು ಕಳಿಸಿದ್ದಾಳೆ, ಅದನ್ನು ತಗೊಂಡೋಗಿ ಮಾರಿದ್ದಾನೆ. ಅಡ ಇಟ್ಟಿದ್ದೀನಿ ಅಂದ್ಕೊಂಡಿದ್ದಾನೆ, ಹೇಳಿದ್ದಾನೆ ಬಿಡಿಸ್ಕೊಡ್ಬೇಕು ನನಗೆ 1 ವರ್ಷ ಅನ್ನೋಷ್ಟರೊಳಗೆ ಅಂದಿದ್ದಾಳೆ. ಆಯಿತು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಇವನು ಬಟ್ಟೆ ಹೊಲ್ದೇ ಇವನು ಮೇಂಟೆನೆನ್ಸ್ ಆಗಬೇಕು. ಹಾಗಾಗಿ ಪ್ರತಿ ದಿವಸನೂ ಬಟ್ಟೆ ಹೊಲಿತಲೇ ಇರಬೇಕು ಇವನು. ಈ ಥರ ಇಲ್ಲಿ ವ್ಯವಹಾರ ಎಲ್ಲ ಮಾಡಿಕೊಂಡು ಬಟ್ಟೆ ಹೊಲ್ಕೊಂಡು ಹೆಂಗೆ ಅಂಥೇಳಿ. ಇದೇನು ಇದು ಫಾರಿನ್ ಕರೆನ್ಸಿ ಎತ್ಕೊಂಬಂದಿದ್ದೀರಲ್ರಿ, ಇದೇನಕ್ರಿ ಫಾರಿನ್ ಕರೆನ್ಸಿ ಅಂತಂದರೆ, ಈ ರಾಣಿ ಸೇರಿಸ್ತೀವಲ್ಲ ಅದಕ್ಕೋಸ್ಕರ ರಾಣಿಗೆ ಫಾರಿನ್ ಕರೆನ್ಸಿಲೇ ಅವರು ಟ್ರಾನ್ಸ್ಲೇಷನ್ ಮಾಡೋದಂತೆ. ಹಾಗಾಗಿ ಅವರಿಗೆ ಫಾರಿನ್ ಕರೆನ್ಸಿನೇ ಬೇಕಂತೆ ಆಶ್ರಮದಲ್ಲಿ. ಅದಕ್ಕೋಸ್ಕರ ಫಾರಿನ್ ಕರೆನ್ಸಿ ತೊಗೊಂಡು ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೌದಾ ಆ ಥರನೂ ಉಂಟಾ ಆಶ್ರಮಗಳು ಇಲ್ಲಿ ಇಂಡಿಯಾದಲ್ಲಿ ಅಂತ ಕೇಳ್ತಾಳೆ. ಹೌದು ಇದೆ ಅಂತ ಹೇಳ್ತಾನೆ. ಇವಳು ಈ ಕಡೆ ಬಂದು ವರ್ಧನ್ ತಂಗಿ ಎಲ್ಲ ವರದಿ ಒಪ್ಪಿಸ್ಬಿಡ್ತಾಳೆ. ನೋಡಿದ್ರೆ ವರದಿ ಒಪ್ಪಿಸಿ ಪಕ್ಕ ಎಲ್ಲರನ್ನೂ ಸಿಕ್ಕಿಸ್ತಿದ್ದಾಳೆ ಇವಳು. ಈ ಕಡೆ ಸತ್ಯ ಹಿಂಗೆ ಕರ್ಕೊಂಡು ಹೋಗ್ತಾನಂತೆ. ಫಾರಿನ್ ಕರೆನ್ಸಿ ಎಲ್ಲ ಸಿಕ್ಕಿದೆ, ಪಾಸ್ಪೋರ್ಟ್ ಎಲ್ಲ ಡೂಪ್ಲಿಕೇಟ್ ತಗೊಂಡಿದ್ದಾನೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಲು. ಎಲ್ಲ ಪಕ್ಕ ಸಿಕ್ಕಾಕೊಂಡಂಗೆ. ಇನ್ಸ್ಪೆಕ್ಟ್ರು ಇವಾಗ ಎಲ್ಲ ಕಡೆಯಿಂದ ಲಾಕ್ ಮಾಡ್ತಾನೆ. ಲಾಕ್ ಮಾಡಿ ಹಿಡಿದಾಕ್ತಾರೆ. ಪಾಪ ಅನ್ಯಾಯವಾಗಿ ಕಾವೇರಿ ಮತ್ತೆ ಜೈಲು ಅಥವಾ ಮನೆಯೋ. ಸತ್ಯ ಏನಾಗ್ತಾನೋ, ಜೈಲಿಗೆ ಹೋಗ್ಬೇಕೇ ಆಗುತ್ತೇನೋ. ಯಾಕೆ ಅಂದರೆ ಅವನದೇ ಪ್ರಮುಖ ಪಾತ್ರ ಅಲ್ಲಿರೋದು. ಅವನೇ ಎಲ್ಲ ಆ್ಯಕ್ಟಿವಿಟೀಸಲ್ಲಿ, ಅಂದರೆ ಕೆಟ್ಟದಾಗಿ ಏನೂ ಮಾಡಿಲ್ಲ. ಪಾಪ ಏನೋ ತಂಗಿಯನ ಆಸೆ, ತಂಗಿ ಮಗಳು ಒಟ್ಟಿಗೆ ಇರಲಿ ಅನ್ನೋ ಆಸೆ ಅವನಿಗೆ ಪಾಪ. ಆದರೆ ಇವಳು ಇಲ್ಲಿ ಕ್ರಿಮಿನಲ್ ಕೆಲಸ ಮಾಡಿ ಅವರಿಬ್ಬರನ್ನು ಸಿಕ್ಕಿಸಿದ್ದಾಳೆ, ಎಲ್ಲನೂ ಸಿಕ್ಕಿಸಿದ್ದಾಳೆ. ಒಂಥರ ಏನು ಹೇಳ್ತಾರೆ, ಟ್ರಯಾಂಗಲ್ ಶೇಪು ಅಂತಾರಲ್ಲ ಹಾಗೆ 3 ಕಡೆಯಿಂದನೂ ಇವಳು ಸಿಕ್ಕಿಸ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾಳೆ. ಈ ಕುತಂತ್ರಿ ಒಂಥರ ಕ್ರಿಮಿನಲ್ ಇವಳು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.